Hello students, seat matrix andre ಏನು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಸೊ ಈಗಾಗಲೇ ನಿಮಗೆ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಬ್ರಾಂಚಸ್ ಇರುತ್ತೆ, ಆ ಪ್ರತಿ ಬ್ರಾಂಚಿಗೆ ಎಷ್ಟು ಸೀಟ್ಸ್ಗಳು ನಿಮಗೆ ಅವೈಲೇಬಲ್ ಇರ್ತದೆ. ಆಕ್ಚುಲಿ DCET 2024 ಅವ್ರಿಗೆ 10% ಸೀಟ್ಸ್ ರಿಸರ್ವೇಶನ್ ಇರೋವಂಥದ್ದು. 10% ಸೀಟ್ಸ್ ರಿಸರ್ವೇಶನ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು UBDT ಇಂಜಿನಿಯರಿಂಗ್ ಕಾಲೇಜ್ ತಗೊಂಡಿದ್ದೀನಿ. ಈ UBDT ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೋಟಲಿ 7 ಬ್ರಾಂಚಸ್ ಗಳು ಬರ್ತದೆ. ಸೊ 7 ಬ್ರಾಂಚಸ್ ಗಳಿಗೆ ಗವರ್ಮೆಂಟ್ ಇಂಟೇಕ್ ಇರುವಂತದ್ದು 60 ಇಂಟೇಕ್ ಇದೆ. ಸೊ ಯಾವುದು ಸಿವಿಲ್ ಗೆ 60 ಇದೆ, EC ಗೆ 70 ಇಂಟೇಕ್ ಇದೆ. ಈ ತರ ಇಂಟೇಕ್ಸ್ ಗಳು ಅಂದ್ರೆ ಅರ್ಥ ನಿಮ್ಗೆ ಫಸ್ಟ್ ಇಯರ್ ಗೆ ಕೊಟ್ಟಿರುವಂತದ್ದು ಇಂಟೇಕ್. ಈ ಇಂಟೇಕ್ ಅಲ್ಲಿ ನಿಮ್ಗೆ 10% ಸೀಟ್ಸ್ ರಿಸರ್ವ್ ಇರ್ತದೆ. ಈ 10% ಅಲ್ಲಿ ಸೀಟ್ಸ್ ಸ್ಪ್ಲಿಟ್ ಆಗಿರುತ್ತೆ. ಯಾರ್ಯಾರಿಗೆ ಸ್ಪ್ಲಿಟ್ ಆಗಿರುತ್ತೆ ಅಂದ್ರೆ ಹೈದರಾಬಾದ್ ಕರ್ನಾಟಕ, ರೂರಲ್ ಕನ್ನಡ ಕ್ಯಾಸ್ಟ್ ರಿಸರ್ವೇಶನ್ ಅವ್ರಿಗೆ ಸ್ಪ್ಲಿಟ್ ಆಗಿರುತ್ತೆ. 6 ಸೀಟ್ ನ 1+5, ಸೊ ಟೋಟಲಿ HK ಪ್ಲಸ್ RK ಗೆ 6 ಸೀಟ್ಸ್ ನ ರಿಸರ್ವೇಶನ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟ್ರುಮೆಂಟೇಶನ್ ತಗೊಳ್ತೀನಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಗೆ ಬಂದು 6 ಸೀಟ್ಸ್ ಇದೆ. ಆದ್ರೆ ಒಂದು ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಇದೆ, ಒಂದು ಹೈದರಾಬಾದ್ ಕರ್ನಾಟಕ ಆಗಿದೆ, ಇನ್ನು 4 ಸೀಟು ರೂರಲ್ ಕನ್ನಡ ರಿಸರ್ವೇಶನ್ ಸೀಟ್ ಆಗಿದೆ. ಈ 2 ಕಾಲಮ್ ನ ಆಡ್ ಮಾಡಿಬಿಟ್ಟು ಅವರು ಇಲ್ಲಿ ಒಂದು ಕಾಲಮ್ ನ ಮಾಡಿದ್ದಾರೆ. ಇದೇನಕ್ಕೆ ಅಂದ್ರೆ ಇಲ್ಲಿ ಜಸ್ಟ್ ನಂಬರ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ನಂಬರ್ ಅಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಕ್ಯಾಟಗರಿ ಯಾವ ರಿಸರ್ವೇಶನ್ ಗೆ ಸೀಟ್ ಸ್ಪ್ಲಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಡೋದಕ್ಕೋಸ್ಕರ ಇರುವಂತದ್ದು. ಇನ್ನು ವೆರಿ ಸ್ಪೆಷಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಅನೆಕ್ಸ್ಚರ್ ಎ ಅಂತ ಹೇಳ್ಬಿಟ್ಟು. ಸೊ ನೀವು ಈ ಡಾಕ್ಯುಮೆಂಟ್ ಅನ್ನ ನಾನು ಯೂಟ್ಯೂಬ್ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಈ ಡಾಕ್ಯುಮೆಂಟ್ ಅವೈಲೇಬಲ್ ಸಿಗ್ತದೆ ಸ್ಟೂಡೆಂಟ್ಸ್. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಅನೆಕ್ಸ್ಚರ್ ಎ ಅಂತ ಇರುತ್ತೆ. ಅನೆಕ್ಸ್ಚರ್ ಎ ಅಂದ್ರೆ ಆಲ್ ಗವರ್ಮೆಂಟ್ ಕಾಲೇಜ್ ಲಿಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ 21 ಕಾಲೇಜಸ್ ಬಂದು ಪ್ಯೂರ್ ಗವರ್ಮೆಂಟ್ ಕಾಲೇಜಸ್ ಸೀಟ್ ಆಗಿರ್ತದೆ. ಸೊ ಇಲ್ಲಿ ಏನಾಗಿದೆ, ಅಲ್ಲಿ ನಿಮ್ಗೆ ಅನೆಕ್ಸ್ಚರ್ ಎ ಅಂದ್ರೆ ಏನು ಅನ್ನೋದು ಸೀಟ್ಸ್ ಇನ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಗೆ ಅನೆಕ್ಸ್ಚರ್ ಬಿ ಅಂತ ಕೊಡ್ತಾರೆ. ಸೊ ನೋಡಬಹುದು ಇಲ್ಲಿ ಅನೆಕ್ಸ್ಚರ್ ಬಿ ಅಂತ ಅಂದ್ರೆ ಸೀಟ್ಸ್ ಇನ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್. ಅಂದ್ರೆ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲವು ಕೋರ್ಸ್ಗಳು ಮಾತ್ರ ಏಡೆಡ್ ಬ್ರಾಂಚ್ ಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಳ್ತಾ ಇರುವಂತದ್ದು BMS ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್ ತಗೊಂಡಿದ್ದೀನಿ. ಅದರಲ್ಲಿ 5 ಬ್ರಾಂಚ್ಗಳು ಏನಾಗಿದೆ, ಏಡೆಡ್ ಬ್ರಾಂಚ್ ಆಗಿದೆ. ಸೊ ಒನ್ ಲೈನ್ ಅಲ್ಲಿ ಏಡೆಡ್ ಅಂತ ಹೇಳ್ಬೇಕು ಅಂದ್ರೆ ಪ್ಯೂರ್ ಗವರ್ಮೆಂಟ್ ಅಂದ್ರೆ, ಸೊ ಗವರ್ಮೆಂಟ್ ಆ ಕಾಲೇಜ್ ಪ್ಯೂರ್ಲಿ ಗವರ್ಮೆಂಟ್ ಅಂಡರ್ ಅಲ್ಲೇ ನಡೆಯುತ್ತೆ. ಅಲ್ಲಿರೋ ಫ್ಯಾಕಲ್ಟೀಸ್ ಗಳಿಗೆ ಗವರ್ಮೆಂಟ್ ಸ್ಯಾಲರಿನ ಪೇ ಮಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿರೋ ಎಲ್ಲಾ ಸೀಟ್ಸ್ ಗಳು ಗವರ್ಮೆಂಟ್ ಸೀಟ್ಸ್ ಗಳಾಗಿರುತ್ತೆ. ಆದ್ರೆ ಈ BMS ಅನ್ನೋ ಕಾಲೇಜು ಇದು ಮ್ಯಾನೇಜ್ಮೆಂಟ್ ಸೀಟ್ ಗಳಾಗಿರುತ್ತೆ, ಕಾಲೇಜ್ ಆಗಿರುತ್ತೆ. ಕಾಲೇಜ್ ಬಂದು ಮ್ಯಾನೇಜ್ಮೆಂಟ್ ಯಾರೋ ಒಬ್ರು ಪ್ರೈವೇಟ್ ಆಗಿ ನಡೆಸ್ತಿರ್ತಾರೆ. ಆದ್ರೆ ಕೆಲವು ಬ್ರಾಂಚ್ ಗಳು ಬಂದು ಗವರ್ಮೆಂಟ್ ಏಡ್ ಮಾಡ್ಕೊಂಡಿರುತ್ತೆ. ಸೊ ಅವಾಗ ಈ ಬ್ರಾಂಚಸ್ ಗಳಿಗೆ ಫ್ಯಾಕಲ್ಟೀಸ್ಗೆ ಬಂದು ಲೈಕ್ ಅವ್ರು ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ. ಸ್ಯಾಲರಿ ಮತ್ತೆ ಕೆಲವು ಕಾಲೇಜ್ಗೆ ಫೆಸಿಲಿಟೀಸ್ ಎಲ್ಲ ಬಂದು ಗವರ್ಮೆಂಟ್ ಇಂದಾನೆ ಪ್ರೊವೈಡ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಸೀಟ್ಸ್ ಗಳು ಅಮೌಂಟ್ ಕಡಿಮೆ ಇರುತ್ತೆ. ಪ್ಯೂರ್ ಗವರ್ಮೆಂಟ್ ಅಲ್ಲಿ ನಿಮ್ಗೆ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಏಡೆಡ್ ಅಲ್ಲಿ ಗವರ್ಮೆಂಟ್ ಗಿನ ಸ್ವಲ್ಪ ಜಾಸ್ತಿ ಇರುತ್ತೆ, ಅನ್ಏಡೆಡ್ ಅಲ್ಲಿ ಇನ್ನೂ ಹೆಚ್ಚಿರುತ್ತೆ. ಪ್ರೈವೇಟ್ ಅಂಡ್ ಪಬ್ಲಿಕ್ ಯೂನಿವರ್ಸಿಟೀಸ್ ನೀವ್ ಏನ್ ಹೋಗ್ತೀರಾ ಅಲ್ಲಿ ಇನ್ನೂ ಅತಿ ಹೆಚ್ಚು ಫೀಸ್ ಗಳು ಇರುತ್ತೆ. ಈ ಫೀಸ್ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋನ ಪ್ರೊವೈಡ್ ಮಾಡ್ತಿದ್ದೀನಿ. ಇನ್ನು ಕ್ಲಿಯರ್ಲಿ ಏಡೆಡ್, ಅನ್ಏಡೆಡ್, VTO, ಆಟೋನಮಸ್ ಅಂತ ಇರಬಹುದು, ರೌಂಡ್ 1, ರೌಂಡ್ 2 ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಡೈರೆಕ್ಟ್ ಆಗಿ ಬರ್ತದೆ ಸ್ಟೂಡೆಂಟ್ಸ್. ಸೊ ಇದೇ ರೀತಿ ಅನೆಕ್ಸ್ಚರ್ ಎ, ಬಿ, ಸಿ, ಡಿ, O, M, V ಅಂತ ಎಲ್ಲ ಇದೆ. ಸೊ ಇವುಗಳನ್ನೆಲ್ಲ ನೀವು ನೋಡ್ಬೇಕಾಗತ್ತೆ. ಸೊ ಇನ್ನು ಅನೆಕ್ಸ್ಚರ್ ಇ ಒಳಗಡೆ ಇಲ್ಲಿ ಏನ್ ಇವೆರಡು ಕಾಲಮ್ ನ ಸ್ಪ್ಲಿಟ್ ಮಾಡಿದ್ದಾರೆ, ಇವುಗಳ ಕ್ಲಾರಿಫಿಕೇಶನ್ ಅನ್ನ ಅಲ್ಲಿ ನಿಮಗೆ ಕೊಡ್ತಾರೆ ಸ್ಟೂಡೆಂಟ್ಸ್. ಸೊ ನಾನು ಈಗಾಗಲೇ ನಿಮ್ಗೆ ಇಲ್ಲಿ ಅನೆಕ್ಸ್ಚರ್ ಎ ಒಳಗಡೆ ನಾನು ಸಿವಿಲಿನ 6 ಸೀಟ್ಸ್ ಅಂತ ತಗೊಂಡಿದ್ದೆ. ಈ ಸಿವಿಲ್ 6 ಸೀಟ್ಸ್ ನ ಯಾವ ತರ ಸ್ಪ್ಲಿಟ್ ಮಾಡಿದ್ದಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಫಸ್ಟ್ ಕಾಲೇಜ್ ನೇಮ್ ಇದೆ, ಇಂಟೇಕ್ 60 ಇದೆ. ಇಲ್ಲಿ ಸೈಡ್ ಅಲ್ಲಿ ನೋಟ್ ಮಾಡಿದ್ದಾರೆ ಸಿವಿಲ್ ಬ್ರಾಂಚ್. ಇದು ರೂರಲ್ ಕನ್ನಡ ಮತ್ತು ಹೈದರಾಬಾದ್ ಕರ್ನಾಟಕ.
ರೂರಲ್ ಕನ್ನಡಗೆ 5 ಸೀಟ್ಸ್, ಹೈದರಾಬಾದ್ ಕರ್ನಾಟಕಗೆ 1 ಸೀಟು. ಈ 5 ಸೀಟನ್ನ ರೂರಲ್ಗೆ 1, 4 ಬಂದು ಅರ್ಬನ್ಗೆ 4 ಸೀಟ್ಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಈ 1 ರೂರಲ್ಗೇನು ಸ್ಪ್ಲಿಟ್ ಮಾಡಿದ್ದಾರೆ, ಒಂದೇನಾಗಿದೆ ಅಂದ್ರೆ STಗೆ ರಿಸರ್ವ್ ಆಗಿದೆ. ಅಂದ್ರೆ STನೂ ಆಗಿರ್ಬೇಕು, ರೂರಲ್ ಅಲ್ಲೂ ಇರಬೇಕು. ಅವರು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ವಿತ್ ST ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಈ ಸೀಟು ರಿಸರ್ವ್ ಆಗಿರುತ್ತೆ. ಇನ್ನು 4 ಅರ್ಬನ್ ಕ್ಯಾಟಗರಿ ಅಂದ್ರೆ ಸಿಟಿಗಳಲ್ಲಿ ಓದಿರೋಂತ ಸ್ಟೂಡೆಂಟ್ಸ್ ಗಳಿಗೆ, ಯಾರೆಲ್ಲ ಜನರಲ್ ಇದಾರೆ ಅವ್ರಿಗೆ 2 ಸೀಟು, SC 1 ಸೀಟ್ ಇದೆ, 2Aಗೆ 1 ಸೀಟ್ ಇದೆ. ಸೊ ಟೋಟಲ್ 4 ಸೀಟ್ಸ್ ಅರ್ಬನ್ ಅಲ್ಲಿ ಇದೆ, 1 ರೂರಲ್ ಅಲ್ಲಿ ಇದೆ, 1 ಹೈದರಾಬಾದ್ ಕರ್ನಾಟಕ ಆಗಿದೆ. ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ಹೈದರಾಬಾದ್ ಕರ್ನಾಟಕ ವಿತ್ SCಗೆ, ಹೈದರಾಬಾದ್ ಕರ್ನಾಟಕ ವಿತ್ SC ಕ್ಯಾಟಗರಿ ಇರೋರಿಗೆ 1 ಸೀಟು ಡಿವೈಡ್ ಆಗಿದೆ. ಸೊ ಟೋಟಲಿ 6 ಸೀಟ್ಸ್ ನ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಈ ತರ ನಿಮ್ಗೆ ಪರ್ಟಿಕ್ಯುಲರ್ ಸ್ಪ್ಲಿಟೆಡ್ ಡಿವಿಷನ್ಸ್ ಗಳನ್ನ ನಿಮ್ಗೆ ಅನೆಕ್ಸ್ಟರ್ ಇ ಒಳಗೆ ಕೊಡ್ತಾರೆ. ಅನೆಕ್ಸ್ಟರ್ ಇ ಒಳಗಡೆ ನಾವು ಒಂದು ನೋಡ್ಬೋದು. ಸೊ ಟೋಟಲಿ ಗವರ್ಮೆಂಟ್ ಎಷ್ಟು ಸೀಟ್ಸ್ ಗಳನ್ನ ನಿಮ್ಗೆ ಕೊಟ್ಟಿದೆ ಅಂತ ಅಂದ್ರೆ, ಟೋಟಲ್ ಇಂಟೇಕ್ ಇರೋದು 98,781 ಸೀಟ್ಸ್ ಇದೆ. ಅದರಲ್ಲಿ ನಿಮ್ಗೆ KEA ರಿಸರ್ವೇಶನ್ ಸಿಗ್ತಾ ಇರುವಂತದ್ದು 7,524 ಸೀಟ್ಸ್ ಗಳಿದೆ. ಆ 7,524 ಬಂದು ರೂರಲ್ ಕನ್ನಡ ಕ್ಯಾಸ್ಟ್ ರಿಸರ್ವೇಶನ್ ಬರುತ್ತೆ. 1,680 ಸೀಟ್ಸ್ ಬಂದು ಹೈದರಾಬಾದ್ ಕರ್ನಾಟಕ ಫಾರ್ ಆಲ್ ಕಾಲೇಜಸ್ ವಿತ್ ಆಲ್ ಬ್ರಾಂಚಸ್ ಫಾರ್ ಆಲ್ ರಿಸರ್ವೇಶನ್ ಗೆ ಸೇರ್ಬಿಟ್ಟು ಇಷ್ಟು ಸೀಟ್ಸ್ ಗಳು ಇರೋದು ಅಂತೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಅನೆಕ್ಸ್ಟರ್ ಇದು ಅಟ್ ದ ಎಂಡ್ ಅಲ್ಲಿ ಸಿಗ್ತದೆ ಸ್ಟೂಡೆಂಟ್ಸ್. ನೀವು ಇದೇ ಯೂಟ್ಯೂಬ್ ಲಿಂಕಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ನ ಡೌನ್ಲೋಡ್ ಮಾಡೋ ಲಿಂಕ್ ನಾನು ನಿಮ್ಗೆ ಪ್ರೊವೈಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಡೀಟೇಲ್ ಆಗಿ ಚೆಕ್ ಮಾಡಿದ್ರೆ ಸಿಗ್ತದೆ ಸ್ಟೂಡೆಂಟ್ಸ್. ಸೊ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ನಾಟ್ ಓನ್ಲಿ ಫಸ್ಟ್ ರ್ಯಾಂಕ್, ಈವನ್ ವಿತ್ ಇನ್ 100 ಅಲ್ಲಿ 4 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಾವು ಸ್ಟಾಟಿಸ್ಟಿಕ್ಸ್ ನ ನೋಡಬಹುದು. ವಿತ್ ಇನ್ 100 ಅಲ್ಲಿ 4, ವಿತಿನ್ 500 ಅಲ್ಲಿ 21, ವಿತಿನ್ 1000 ಅಲ್ಲಿ 41, ವಿತಿನ್ 1500 ಅಲ್ಲಿ 64 ಸ್ಟೂಡೆಂಟ್ಸ್, ವಿತಿನ್ 2088, ವಿತಿನ್ 2500 ರ್ಯಾಂಕಿಂಗ್ 112 ಸ್ಟೂಡೆಂಟ್ಸ್, ವಿತಿನ್ 3000 ರ್ಯಾಂಕಿಂಗ್ 139 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಕ್ವಾಲಿಟಿ ಕೋಚಿಂಗ್ ವಿತ್ ನಿಮ್ಗೆ ಹಾರ್ಡ್ ಕಾಪಿ ಆಫ್ ಮಟೀರಿಯಲ್ ಕೂಡ ಇರ್ತದೆ. ಎವ್ರಿ ವೀಕೆಂಡ್ ಟೆಸ್ಟ್ ಗಳಿರುತ್ತೆ. OMR ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಗಳು ಈಗಾಗಲೇ ಓಪನ್ ಇದೆ. ಸೊ ಅಡ್ಮಿಷನ್ಸ್ ಗೆ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ ನ ತಗೋಬಹುದು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI DCT ಕೋಚಿಂಗ್ ಸೆಂಟರ್.